ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲರಿಗೂ ಆ ತಾಯಿ ಮಹಾಲಕ್ಷ್ಮಿ ನಾವು ಅಂದ್ಕೊಂಡಿದ್ದೆಲ್ಲ ಆಗಿ ಎಲ್ಲ ಒಳ್ಳೇದಾಗಲಿ ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಅಂತೇಳಿ ಆ ತಾಯಿನ ಬೇಡ್ಕೊಳ್ಳೋಣ ಎಲ್ಲರೂ. ಸೊ ನಾನಿವತ್ತು ಬೆಳಗ್ಗೆನೇ ಎದ್ಬಿಟ್ಟು ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಸ್ವೀಟ್ ಮಾಡೇ ಮಾಡ್ತಾರೆ ಕಂಪಲ್ಸರಿ. ಸೊ ಅದಕ್ಕೆ ನಾನು ಕೂಡ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಅದು ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವೊಂದು ವೇಳೆ ಒಬ್ಬಟ್ಟು ಮಾಡಿಲ್ಲ ಅಂತಂದ್ರೂ ಜಸ್ಟ್ ಬರೀ ಬೇಳೆ ಹಾಕ್ಕೊಂಡೆ ನೀವು ಸಾರು ಮಾಡ್ಕೋಬೋದು. ಆ ರೀತಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನಿವತ್ತು ತೋರಿಸ್ತೀನಿ. ಸೊ ನೋಡಿ, ಸಿಂಪಲ್ಲಾಗಿ ನಾನಿವತ್ತು ಈ ರೀತಿಯಾಗಿ ಮಾಡಿಕೊಂಡೆ ಪೂಜೆನ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಯಾರು ನೋಡ್ತಿರೋರು. ಸೊ ಸಿಂಪಲ್ಲಾಗಿ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡಿದ್ದೀನಿ. ಸೊ ವರಮಹಾಲಕ್ಷ್ಮಿ ಪೂಜೆ ಅಂತ ಪರ್ಟಿಕ್ಯುಲರಾಗಿ ಏನು ಮಾಡಲ್ಲ, ಮನೇಲಿ ನಾರ್ಮಲಾಗಿ ಪೂಜೆ ಮಾಡ್ತೀವಲ್ವಾ ಆ ರೀತಿಯಾಗಿ ಪ್ರಸಾದ ಎಲ್ಲ ಇಟ್ಬಿಟ್ಟು ಮಾಡಿದ್ದೀನಿ. ಸೊ ನಾನಿಲ್ಲಿ ತೋರಿಸ್ತಾ ಸೊ ಒಬ್ಬಟ್ಟು ಸಾರಿಗೆ ಮಸಾಲೆ ಹೇಗೆ ಮಾಡ್ಕೊಳ್ಳೋದು ಅಂತ. ಇದಕ್ಕೆ ನಾನಿಲ್ಲಿ ಒಂದು ಕಾಲು ಭಾಗ ಈ ಒಂದು ತೆಂಗಿನಕಾಯಿ ಇರುತ್ತಲ್ವ, ಅದರಲ್ಲಿ ಕಾಲು ಭಾಗದಲ್ಲಿ ಅರ್ಧ ಒಂದು ಚೂರು ಒಣ ಕೊಬ್ಬರಿ ಹಾಕಬೇಕು. ಒಣ ಕೊಬ್ಬರಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬೇಗ ಹಳ್ಸಲ್ಲ ಸಾಂಬಾರು. ಅದಾದಮೇಲೆ 1-2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು, ಸೊ ಧನಿಯಾ ಹಾಕಬೇಕು. ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ 1 ರೆಂಬೆ ಹಸಿ ಕರಿಬೇವು, ಹಾಗೇನೆ ಅದ್ರ ಜೊತೆ 1-2 ಗೆಡ್ಡೆ ಬೆಳ್ಳುಳ್ಳಿ. ಅದಾದಮೇಲೆ ನೀವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಇದೆಲ್ಲದನ್ನು ನೀವು ಆಯಿಲಲ್ಲಿ ಒಂದು ಬಾಣಲಿಲಿ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಸೊ ಆಯಿಲ್ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೇ ಬೇಗ ಹಳ್ಸೋದಿಲ್ಲ. ಸೊ ಇದೆಲ್ಲದೇ ಒಂದು ವೇಳೆ ನೀವು ಒಣಮೆಣ್ಸಿನ್ಕಾಯಿ ಹಾಕ್ಕೊತೀರಾ ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಖಾರ ಪುಡಿ ಹಾಕ್ತೀನಿ. ಸೊ ಈ ಮಸಾಲೆನ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನಾನು ಒಬ್ಬಟ್ಟು ಸಾಂಬಾರಿಗೆ ನಾನು ಹುಣಸೆ ಹಣ್ಣನ್ನ ನೆನೆ ಹಾಕಿದ್ದೀನಿ, 1-2 ನಿಂಬೆಹಣ್ಣು ಗಾತ್ರದಷ್ಟು. ನಾನು ತೋರಿಸಿರೋಷ್ಟು ಹಾಕಬೇಡಿ, ಅದು ಸ್ವಲ್ಪ ಜಾಸ್ತಿ ಆಗಿದೆ ಹುಳಿ. ಇವಾಗ ನಾನು ಮಸಾಲೆ ಮಾಡ್ಕೊಂಡಿದ್ದೆ ಅಲ್ವಾ, ಆ ಮಸಾಲೆನ ಒಬ್ಬಟ್ಟು ಸಾರಿಗೆ ಈ ರೀತಿಯಾಗಿ ಹಾಕ್ಕೊಂಡು, ಸೊ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ಸಾಂಬಾರು ತಿನ್ನಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಒಬ್ಬಟ್ಟು ಸಾರು ಸ್ವಲ್ಪ ತಿಳಿಯಾಗಿದ್ರೇ ಟೇಸ್ಟ್ ಬರುತ್ತೆ. ಗಟ್ಟಿಯಾಗಿದ್ದರೆ ಒಂಥರ ಮಸಾಲೆ ತಿನ್ನೋಕ್ಕಾಗಲ್ಲ ನಮಗೆ. ಸೊ ನೋಡಿದ್ರಲ್ವಾ. ಸೊ ಇವಾಗ ಒಂಚೂರು ಅರಿಶಿನ ಪುಡಿ ಹಾಕಿ, ಅದಾದಮೇಲೆ ಇವಾಗ 1.5 ಸ್ಪೂನ್ ಇಲ್ಲಾಂದರೆ 2 ಸ್ಪೂನ್ ಆಗೋಷ್ಟು ನೀವು ಖಾರ ಹೆಂಗೆ ತಿಂತಿರೋ ಹಂಗೆ ಖಾರದ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಚೂರು ಆಗೋಷ್ಟು ನಾವು ಸಾಂಬಾರು ಪುಡಿನ ಹಾಕ್ಕೊಳ್ಳೋಣ. ಸಾಂಬಾರು ಪುಡಿ ಹಾಕೋದ್ರಿಂದ ಆಲ್ರೆಡಿ ನಾವೆಲ್ಲ ಸಾಂಬಾರು ಪುಡಿ, ಜೀರಿಗೆ, ಸೊ ಧನಿಯಾ ಅದೆಲ್ಲ ಹಾಕಿದ್ರೇ ಅದೇ ಮಸಾಲೆ ಹಾಕಿದ್ದೀವಿ. ಬಟ್ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾಂಬಾರು. ನೀವು ಹೆಂಗೆ ಗೊತ್ತಾ, ಒಬ್ಬಟ್ಟು ಮಾಡಿದಾಗಲೇ ಒಬ್ಬಟ್ಟು ಸಾರು ಮಾಡ್ಕೋಬೇಕು ಅಂತ ಏನಿಲ್ಲ. ಒಂಚೂರು ನೀವು ಬೇಳೆನ ಬೇಯಿಸ್ಕೊಂಡು ಈ ರೀತಿ ಜಾಸ್ತಿ ನೀರು ಹಾಕ್ಬಿಟ್ಟು ಸೊ ಈ ರೀತಿ ಕಟ್ಟೆಲ್ಲ ಬಗ್ಗಿಸ್ಕೊಂಡು ನೀವು ಈ ರೀತಿಯಾಗಿ ಮಸಾಲೆ ಮಾಡಿಕೊಂಡು ಕೂಡ ಒಬ್ಬಟ್ಟು ಸಾಂಬಾರು ಹಾಗೇನೆ ಮಾಡ್ಕೋಬೋದು. ಸೊ ಒಬ್ಬಟ್ಟೇ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಮಸಾಲೆ ಪೌಡ್ರ್ ಹಾಕಿದ್ಮೇಲೆ ಇವಾಗ ನಾವು ಹುಣಸೆಹಣ್ಣನ್ನು ಹಿಡ್ಕೊಂಡಿದ್ವಲ್ವ, ಆ ಹುಣಸೆಹಣ್ಣನ್ನು ನೀವು ಎಲ್ಲನೂ ಒಟ್ಟಿಗೆ ನೆನೆಸಿರೋದು ಎಲ್ಲದನ್ನೂ ಒಟ್ಟಿಗೆ ಹಾಕಿಬಿಡ್ಬೇಡಿ. ಯಾಕೆ ಅಂತಂದರೆ ಮತ್ತು ಹುಳಿ ಜಾಸ್ತಿ ಆಗಿಬಿಟ್ರೆ ತೆಗಿಯೋಕ್ಕಾಗಲ್ಲ. ಸ್ವಲ್ಪ ಹುಳಿ ನೋಡ್ಕೊಂಬಿಟ್ಟು ಎಷ್ಟಾಗಿದೆ ಅಂತ ನೋಡ್ಕೊಂಡು ಕಲಿಸ್ಕೊಳ್ಳಿ. ಸೊ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಕಲಸಿ ಇವಾಗ. ಸೊ ನಿಜ ತುಂಬಾ ಚೆನ್ನಾಗೈತೆ. ಮಾಡೋ ರೀತಿಲಿ ಮಾಡಬೇಕು. ಕೆಲವೊಬ್ಬರು ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಬಿಡೋದು, ಇಲ್ಲ ಅಂತಂದರೆ ಜಾಸ್ತಿ ತಿಳಿಯಾಗಿ ಮಾಡಿಬಿಡೋದು, ಆ ರೀತಿಯಾಗಿರೋದಕ್ಕೆ ನಾನು ಹೇಳಿದ ರೀತಿಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಒಬ್ಬಟ್ಟು ಮಾಡ್ದಿರನೂ ಕೂಡ ಈ ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೋಬೋದು. ಇವಾಗ ಅದೆಲ್ಲ ಕಲಸಿ ಸೈಡಲ್ಲಿ ಇಟ್ಬಿಟ್ಟು ಆದಮೇಲೆ ಇವಾಗ ನಾವು ಅದೇ ಪಾತ್ರೆನ ತೊಗೊಂಡು, ಯಾವುದಾದ್ರೂ ಆಗಿರ್ಬೋದು, ಪಾತ್ರೆನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನೀವು ಸಾಸಿವೆ, ಜೀರಿಗೆ, ಹಸಿ ಕರಿಬೇವು, ಹಾಗೇ ಒಣಮೆಣ್ಸಿನ್ಕಾಯಿ, ನಾನಿಲ್ಲಿ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಇದ್ರ ಸ್ಪೆಷಾಲಿಟಿ, ಒಬ್ಬಟ್ಟು ಸಾಂಬಾರು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಮೇ ಬಿ ಎಲ್ಲರೂ ಹಾಕ್ತಾರೆ ಏನೋ ಗೊತ್ತಿಲ್ಲ, ನಮ್ಮ ಸೈಡು ಈ ರೀತಿ ನುಗ್ಗೆಕಾಯಿ ಹಾಕ್ಬಿಟ್ಟು ಇದನ್ನೊಂಚೂರು ಫ್ರೈ ಮಾಡಿಕೊಂಡು ಒಬ್ಬಟ್ಟು ಸಾರಿಗೆ ನುಗ್ಗೆಕಾಯಿ ಹಾಕಿ ಬೇಯಿಸಿದ್ರೆ ಆ ಟೇಸ್ಟು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆ ಒಬ್ಬಟ್ಟು ಸಾಂಬಾರು ಟೇಸ್ಟು ಬರುತ್ತೆ, ಹಂಗೆ ನಮಗೆ ನುಗ್ಗೆಕಾಯಿ ಸಾಂಬಾರು ಟೇಸ್ಟು ಕೂಡ ಆ್ಯಡ್ ಆಗಿ ಡಬಲ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಫ್ರೈ ಆಗೋ ತನಕ ಒಂದು 5 ನಿಮಿಷ ಹಂಗೆ ಮುಚ್ಚೋಣ. ಯಾಕೆ ಅಂತಂದರೆ ಸಾಂಬಾರಲ್ಲಿ ಕುದಿಯಲ್ಲ ಅಲ್ವಾ, ಸ್ವಲ್ಪ ಏನಾದರೂ ಬಲ್ತಿದ್ರೆ. ಸೊ ನೋಡಿ, ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ನುಗ್ಗೆಕಾಯಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರಲ್ಲಿ ಬೇಗ ಬೇಯಿಂದುಕೊಳ್ಳುತ್ತೆ. ಹಾಗೆ ಡೈರೆಕ್ಟಾಗಿ ಹಸಿ ನುಗ್ಗೆಕಾಯಿ ಹಾಕ್ಬಿಟ್ರೆ ಬೇಗ ಬೇಯೋದಿಲ್ಲ. ಹಾಗಾಗಿ ಇವಾಗ ಈ ಸಾಂಬಾರು ನಾವು ಕಲಸಿಟ್ಕೊಂಡಿದ್ವಲ್ವ ಅದೆಲ್ಲದು ಈ ಒಗ್ಗರಣೆಗೆ ಸೇರಿಸ್ಬಿಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1/4 ಗಂಟೆ ನೀವು ಇದನ್ನು ನೀಟಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಕೊಳ್ಳಿ.
ಸೊ ನಾವು ಸಾಂಬಾರು ಕುದಿಯಕ್ಕಿಡುವಾಗ ಒಂಚೂರು ಬೆಲ್ಲ, ಇಲ್ಲ ಅಂತಂದರೆ ಕಟ್ ಬಗ್ಗಿಸ್ಕೊಂಡಿರ್ತೀವಲ್ವ ಒಬ್ಬಟ್ಟು ಬೇಳೆಯಿಂದ, ಅದಾದರೂ ಹಾಕಿ ಸ್ವೀಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದು ಸಾಯಂಕಾಲದ ಬ್ಲಾಗು. ನಾನು ಬೆಳಿಗ್ಗೆ ಹೋಳಿಗೆ ಮಾಡಿದ್ದೆ, ಸಾಯಂಕಾಲ ಸ್ವಲ್ಪ ಕರ್ಕೆಡುಬು ಕಜ್ಜಾಯ ಅಂತ ಅಂತೀರ ಅನಿಸುತ್ತೆ ಕೆಲವೊಬ್ಬರು. ಸೊ ನಾನು ಕರ್ಗೆಡುಬು ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು, ಸೊ ನೋಡ್ತಾ ಇದ್ದೀರಲ್ಲ, ನನಗೆ ಅಷ್ಟು ನೀಟಾಗಿ ಮಾಡೋಕ್ಕೆ ಬರಲ್ಲ. ಒಂಚೂರು ಒಂದೊಂದು ಸಲ ಲೂಸ್ ಆಗಿಬಿಡುತ್ತೆ ಹಿಟ್ಟು, ಒಂದೊಂದು ಸಲ ಒಂಥರ ಸೋರೋಗ್ಬಿಡುತ್ತೆ ಬಾಣ್ಲಿಗೆ ಹಾಕಿದ ತಕ್ಷಣ. ಸೊ ನಾನು ಹೆಂಗೋ ನನಗೆ ಬಂದಾಗ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಈ ರೀತಿಯಾಗಿ ನಾನು ಕಜ್ಜಾಯ ಮಾಡಿಬಿಟ್ಟು ಬೆಳಗ್ಗೆ ಹೋಳಿಗೆ ಮಾಡಿದ್ದೆ ಅಲ್ವಾ, ಮತ್ತು ರಾತ್ರಿನೂ ಏನು ಹೋಳಿಗೆ ಅಂತ ಹೇಳ್ಬಿಟ್ಟು ಕಜ್ಜಾಯ ಮಾಡಿಕೊಂಡು ಇಡ್ತಾ ಇದ್ದೀನಿ. ಸೊ ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ತಾಯಿ ಎಲ್ಲರಿಗೂ, ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಒಬ್ಬಟ್ಟು ಮಾಡೋ ಮುಖಾಂತರ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮುಗ್ದೇ ಹೋಯ್ತು ದಿನ ಅಂತಲೇ ಹೇಳ್ಬೋದು. ಹಬ್ಬ ಅಂತಂದರೆ ಅದೇನೋ ಒಂಥರ ಮನೆಯಲ್ಲಿ ಒಂಥರ ವೈಬ್ ಇರುತ್ತೆ ಅಲ್ವಾ. ಸ್ವೀಟ್ ಆಗಿರ್ಬೋದು, ಇಲ್ಲ ಪೂಜೆ ಮಾಡೋದಾಗಿರ್ಬೋದು, ಹೊಸ ಬಟ್ಟೆ ಹಾಕೋದು ಮಕ್ಕಳಿಗೆ. ಸೊ ನೋಡಿದ್ರಲ್ಲ, ಒಬ್ಬಟ್ಟು ಸಾಂಬಾರ್ಗೆ ಏನೇನು ಹಾಕಬೇಕು ಮಸಾಲೆಗೆ ಅಂತೇಳಿ, 1-2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೇ 1 ಸ್ಪೂನ್ ಆಗಷ್ಟು ಜೀರಿಗೆ, 2 ಸ್ಪೂನ್ ಆಗಷ್ಟು ಧನಿಯಾ, ಹಾಗೇ 1 ರೆಂಬೆ ಹಸಿ ಕರಿಬೇವು, ಹಾಗೇ 1 ಮೀಡಿಯಮ್ ಸೈಜ್ ಈರುಳ್ಳಿ, ಒಂಚೂರು ಒಣಕೊಬ್ಬರಿ, ಇದೆಲ್ಲದು ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಅದನ್ನು ಕ್ಲಿಪ್ ಆ್ಯಡ್ ಮಾಡೋದನ್ನು ಮರ್ತುಬಿಟ್ಟಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.